ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗ್ರ್ಯಾಂಡ್ ಫಿನಾಲೆಯ ಅಖಾಡಕ್ಕೆ ಮುಂದಿನ ಫೈನಲಿಸ್ಟ್ ಅನ್ನ ಬರಮಾಡಿಕೊಳ್ಳುವಂತಹ ಸಮಯ. ಸ್ವಾಗತಿಸಿ ಉಡುಪಿಯ ಆರಾಧ್ಯ ರಾವ್ ಫ್ರಮ್ ಟೀಮ್ ಹೇಮಿಜಿ ಪ್ರೇಮಿಜಿ. ಆರಾಧ್ಯ, ಯಾವ ಹಾಡನ್ನ ಹಾಡ್ತಿದ್ದೀರಾ ಇವತ್ತು? ಈ ಸುಂದರ ಬೆಳದಿಂಗಳ ಹಾಡ್ತಿದ್ದೀನಿ ಅಷ್ಟೇ. ಈ ಸುಂದರ ಬೆಳದಿಂಗಳ ಈಕೆ ಹಾಡ್ತಿದ್ದಾಳೆ ಅಂದ್ರೆ ಈ ಸಂಜೆ ತುಂಬಾ ಸುಂದರವಾದಂತಹ ಬೆಳದಿಂಗಳಾಗತ್ತೆ. ಆಲ್ ದ ವೆರಿ ಬೆಸ್ಟ್ ಆರಾಧ್ಯ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ನನ್ನ ನಿನ್ನ ನಾಡುವೆ ಮನೆ. ಈ ಸುಂದರ ಬೆಳದಿಂಗಳ ಈ 10-11 ವಯಸ್ಸಿನ ಹುಡುಗಿ ಇಷ್ಟು ಕಷ್ಟವಾದಂತ ಹಾಡನ್ನ ಹಾಡ್ತಾಳೆ ಅಂದ್ರೆ ಒಂದು 15 ಸೆಕೆಂಡ್ ಚಪ್ಪಾಳೆ ಹೊಡೆಯಕ್ಕಾಗಲ್ವಾ ಕನ್ನಡಿಗರೇ? ಮೌನವೇ ರಾಗವು. ಆರಾಧ್ಯ ತನ್ನ ಕಂಠದಲ್ಲಿರುವಂತ ಅಷ್ಟು ಸಿಹಿಯನ್ನ ಪೋಣಿಸಿ 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 ಇವತ್ತು ಹಾಡನ್ನ ಹಾಡಿದಾಳೆ. ಆ ಸಿಹಿ VP ಸರ್ ನಿಮ್ಗೆ ಎಷ್ಟಿಷ್ಟ ಆಯ್ತು ಅನ್ನೋದು ಸ್ಟ್ಯಾಂಡಿಂಗ್ ಓವೇಷನ್ ಮೂಲಕ ನಮಗೆ ಗೊತ್ತಾಯ್ತು. ಅವಳು ಹಾಡನ್ನ ಶುರು ಮಾಡ್ತೀನಿ. ನಾನು ಅರ್ಜುನ್ ಸರ್ ಹತ್ರ ನನ್ನ ಒಂದು ಭಯವನ್ನ ವ್ಯಕ್ತಪಡಿಸಿದೆ. ಈ ಹಾಡನ್ನ ಯಾಕೆ ತಗೊಂಡ್ಲು, ಬಹಳ ಕಷ್ಟ ಈ ಹಾಡು ಫಿನಾಲೆ ನಿಭಾಯಿಸೋದು. ಆದ್ರೆ ವಯಸ್ಸಿಗೂ ಮೀರಿದ ಪ್ರತಿಭೆ. ಈ ವೆದರ್ ಫೋರ್ಕಾಸ್ಟ್ ಅಂತ ಹೇಳ್ತಾರಲ್ಲ ಮೇಡಮ್, ಈಗ ಮುಂದಿನ ವಾರ ಮಳೆ ಬರಲಿದೆ ಅಂತ ವೆದರ್ ಫೋರ್ಕಾಸ್ಟ್, ಆ ರೀತಿ 2025 ಮೇಡಮ್ ಇವಾಗ 2030-32 ಇವಳದೊಂದು ಅಲೆ ಶುರು ಆಗತ್ತೆ ಮೇಡಮ್. ಈ ಹಾಡುಗಳ ಅಲೆ, ಹಾಡುಗಳ ಸುರಿ ಮಳೆ ನಾವೆಲ್ಲರೂ ನಮ್ಮ ಭಾಷೆಯಲ್ಲಿ ಮತ್ತೆ ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ಆರಾಧ್ಯ ಅನ್ನೋ ಒಂದು ಪ್ರತಿಭೆ ಹೇಗೆ ರಾರಾಜಿಸ್ತಾಳೆ ಅನ್ನೋದನ್ನ ನೋಡ್ತೇವೆ. ಬಹಳ ಕಷ್ಟ ಮಗು. ಈ ಹಾಡನ್ನು ತಗೊಂಡು ಹಾಡಿದ್ಯಾ, ಧೈರ್ಯವನ್ನ ಮೆಚ್ಚಿಸ್ತೇನೆ ಮತ್ತೆ ನಿನ್ನ ಪರ್ಫಾರ್ಮೆನ್ಸ್ ನ ಮೆಚ್ಚಿಸ್ತೇನೆ. ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್ ತಾಯಿ. ಥ್ಯಾಂಕ್ ಯು VP ಸರ್. ಅರ್ಜುನ್ ಸರ್, ಈ ಸಿಹಿ ನಿಮಗೆ ಎಷ್ಟು ಇಷ್ಟ ಆಯ್ತು? ಆರಾಧ್ಯ ಬಗ್ಗೆ ಏನ್ ಮೇಡಮ್ ಹೇಳೋದು. ಈ ಹಾಡು ಏನ್ ಫಿಮೇಲ್ ಸಿಂಗರ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರೆಲ್ಲರಿಗೂ ಇದೊಂದು ಬೆಂಚ್ ಮಾರ್ಕ್ ಸಾಂಗ್ ಇದು. ಆ ಹಾಡನ್ನ ಮುಟ್ಬೇಕಂದ್ರೆ ಯೋಚನೆ ಮಾಡ್ತಾರೆ, ಅದು ಯಾರೇ ಆಗ್ಲಿ. ಅದನ್ನ ಈ ಮಗು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಾಡಿ ನಮ್ಮೆಲ್ಲ ಜೂರೀಸ್ ಎಲ್ಲರೂ ನಿಂತ್ಕೊಂಡ್ರು. ಯಾಕಂದ್ರೆ ಅವ್ರೆಲ್ರಿಗೂ ಗೊತ್ತು ಈ ಹಾಡಿನ ಶಕ್ತಿ ಏನು, ಈ ಮಗು ಹೆಂಗ್ ಹಾಡಿದ್ಲು ಅಂತ. ಎಲ್ಲರೂ ಟಾಪ್ ಕ್ಲಾಸ್ ಸಿಂಗರ್ಸ್ ಅವರು, ಅವರೇ ನಿಂತ್ಕೊಂಡು ಚಪ್ಪಾಳೆ ಹೊಡೆದಿದ್ದಾರೆ ಅಂದ್ರೆ ಈ ಮಗುವಿನ ಶಕ್ತಿನ ನಾವು ಹೇಗೆ ಗೇಜ್ ಮಾಡ್ಬೋದು ನೀವು ಯೋಚನೆ ಮಾಡಿ. ಅದ್ಭುತವಾಗಿ ಹಾಡಿದೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಹಾಡಿದೆ ಕಂದ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ಆರಾಧ್ಯ ಅವರ ಈ ಗ್ರ್ಯಾಂಡ್ ಫಿನಾಲೆಯ ಪರ್ಫಾರ್ಮೆನ್ಸ್. ಎಷ್ಟೇ ಆದ್ರೂ ಕೃಷ್ಣನ ಭಕ್ತೆ, ಇವತ್ತು ಆ ಕೃಷ್ಣನೇ ಆಕೆಯನ್ನ ತೂಗ್ಬಿಟ್ರು ನೋಡಿ. ಶಿ ಇಸ್ ಅ ವೆರಿ ಸ್ಪೆಷಲ್ ಚೈಲ್ಡ್. ಅಂದ್ರೆ ನಮ್ಮ ವೇದಿಕೆಯಲ್ಲಿ ಹಲವಾರು ಮಕ್ಕಳು ಮಿಂಚ್ತಾ ಇದ್ದಾರೆ, ಬಟ್ ದೇರ್ ಇಸ್ ಸಮಥಿಂಗ್ ವೆರಿ ಯುನೀಕ್ ಅಬೌಟ್ ಹರ್. ಅದನ್ನ ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗ್ತಿಲ್ಲ, ಅದಕ್ಕೆ ಜಸ್ಟ್ ಬಂದು ಇಲ್ಲಿ. ಅಂದ್ರೆ ಈಗ ನಾವು ತುಲಾಭಾರ ಅಂತ ಹೇಳ್ತೀವಿ, ಈ ಕಡೆ ವ್ಯಕ್ತಿ, ಈ ಕಡೆ ಒಂದು ವೆಯ್ಟ್. ಇವಳ ಕೇಸಲ್ಲಿ ಹೇಗಾಗ್ತಿದೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಹಾಡಿನ ವೆಯ್ಟ್ ಗತ್ತು ಜಾಸ್ತಿ ಆದ್ರೂ ಇವಳ ಭಾರನೇ ಜಾಸ್ತಿ ಆಗ್ತದೆ. ಅಂದ್ರೆ ಶಿ ಈಸ್ ಹೆವಿಯರ್ ದನ್ ದ ಸಾಂಗ್. ಅದರ ಹಿಂದೆ ಇರುವಂತಹ ಒಂದು ಮೆಚುರಿಟಿ ಏನೋ ಅದಕ್ಕೆ ಹತ್ರ ಒಂದು ಇನ್ನೊಂದ್ಸಲ ಒಂದು ಪುಟ್ಟು ಬಾಲತ್ರಿಪುರ ಸುಂದರಿ ತರ ಇದ್ದಾಳೆ ಅವಳು. ಸೊ ಅದಕ್ಕೆ ಇಲ್ಲಿ ಬಂದು ಒಂದು ಚಿಕ್ಕ ಕಾಂಪ್ಲಿಮೆಂಟ್ ಕೊಡೋಣ ಅಂತ. ವೆರಿ ವೆಲ್ ಸಾಂಗ್, ದಿಸ್ ನೋ ಡೌಟ್ ಅಬೌಟ್ ಇಟ್. God bless you all. ಗುರುಗಳೇ, ನೀವು ನಿಜವಾಗ್ಲೂ ಕೃಷ್ಣನೇ. ಯಾಕಂದ್ರೆ ಅದು ಯಾವ ಟೈಮಲ್ಲಿ ಆ ತುಲಾವರ ಉದಾಹರಣೆ ಕೊಟ್ಟರು ನನಗೆ ಗೊತ್ತಿಲ್ಲ. ಅದರ ಹಿಂದೆ ಒಂದು ಕಥೆ ಇದೆ, ಅದು ನೋಡಿ. ವದನ ಕಮಲ ಧಲಲೋಚನ ಮೋಹನ ವಂಸಿ ವಿಹಾರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು ಆರಾಧ್ಯ ಉಡುಪಿನ ರಿಪ್ರೆಸೆಂಟ್ ಮಾಡ್ತಿದ್ದಾಳೆ. ಪೇಜಾವರ ಶ್ರೀಗಳಾದ ವಿಶ್ವಪ್ರಸನ್ನ ತೀರ್ಥರ ಆಶೀರ್ವಾದ ತಗೊಳ್ಳಕ್ಕೆ ಅಂತ ಉಡುಪಿಗೆ ಇವತ್ತು ಬಂದಿದ್ದೀವಿ. ಉಡುಪಿಯ ಕ್ಷೇತ್ರದಿಂದ ಸರಿಗಮಪ ಇದಕ್ಕೆ ಸ್ಪರ್ಧಿಸ್ತಾ ಇರುವ ನಮ್ಮ ಆರಾಧ್ಯ ಕುಮಾರಿ ಆರಾಧ್ಯ ಕೃಷ್ಣನ ಅನುಗ್ರಹದಿಂದ ತನ್ನ ಪರಿಪೂರ್ಣ ಪ್ರಯತ್ನದಿಂದ ಗೆದ್ದು ಬರಲಿ ಎಂದು ನಾವು ದೇವರಿಗೆ ಪ್ರಾರ್ಥಿಸ್ತಾ ಇದ್ದೇವೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಬಾಸೋ ಧನುಧರಃ
ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿರ್ಮತ ನಮ್ಮ ಭಗವದ್ಗೀತೆ ವಾಕ್ಯ ಹಿನ್ನೆಲೆಯಲ್ಲಿ ಯಶಸ್ವಿಯಾಗಿ ಬರಲಿ ಇಂತ ವಿಜಯ ಸ್ವಾಮಿಗಳ ಕೈಯಿಂದ ಅವಳಿಗೆ ಶಾರದೆ ವಿಗ್ರಹನ ಅವರು ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿಯ ಮನೆ ದೈವ ಉಡುಪಿನ ಕೃಷ್ಣ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಶ್ರೀಮಧ್ವ ಮುನಿಯ ಮನೆ ದೈವ ಉಡುಪಿನ ಕೃಷ್ಣ. ಅದೇ ರೀತಿ ಕೃಷ್ಣ ಮಠಕ್ಕೆ ಬಂದು ಅಲ್ಲಿ ಕೃಷ್ಣದೇವರ ದರ್ಶನ ಪಡೆದು ಅವರ ಸಮ್ಮುಖದಲ್ಲಿ ತುಲಾಭಾರವನ್ನು ನೆರವೇರಿಸಿ ಆರಾಧ್ಯ ಇಲ್ಲಿ ಕೃಷ್ಣನ ಮುಂದೆ ಸಂಗೀತ ಸೇವೆಯನ್ನು ಕೊಟ್ಟು ಅವಳು ಸರೆಂಡರ್ ಮಾಡಿದಾಳೆ. ಕಂಡನ ಉಡುಪಿ ಕೃಷ್ಣನ. ಅದಲ್ಲದೆ ಗೋಸೇವೆಯಲ್ಲಿ ಗೋಮಾತೆಯನ್ನು ಎಲ್ಲ ದರ್ಶನ ಮಾಡಿ ಅವರ ಆಶೀರ್ವಾದ ತಗೊಂಡಿದ್ದೀವಿ. ಈಗ ಟಾಪ್ 6 ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವಳು ಟ್ರೋಫಿ ಗೆಲ್ಲಿ ಬರಬೇಕು ಅಂತ ನಮ್ಮ ತುಂಬ ಹೃದಯದ ಪ್ರಾರ್ಥನೆ ದೇವರಿಗೆ. ಆಲ್ ದಿ ಬೆಸ್ಟ್ ಆರಾಧ್ಯ. ಗುರುಗಳು ಯಾವ ಮಾತಲ್ಲಿ ಇದೊಂದು ತುಲಾಭಾರ ಅಂತ ಹೇಳಿದ್ರು, ಆಕ್ಚುಲಿ ಕೃಷ್ಣನ ಆಶೀರ್ವಾದ ಪಡೆದು ಆ ಕ್ಷೇತ್ರದಲ್ಲಿ ತುಲಾಭಾರ ಆಕೆಗೆ ಮಾಡಿದರೆ. ಗುರುಗಳೇ, ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆ ತುಲಾಭಾರ ಅನ್ನೋದು ಏನಕ್ಕೆ ಬಂತು ಅಂತಲೂ ಗೊತ್ತಿಲ್ಲ. ಬಟ್ ನನಗೆ ಅನ್ನಿಸ್ತು, ಐ ಕೆನಾಟ್ ಬಿಲೀವ್ ದಟ್ ದಿಸ್ ಇಸ್ ಹ್ಯಾಪನ್. ಡಿವೈನ್ ಕನೆಕ್ಷನ್. ನಮ್ಮ ರಾಜೇಶ್ ಕೃಷ್ಣನ್ ಗುರುಗಳು ನೋಡೋದಕ್ಕೆ ಬೆಣ್ಣೆ ತರ ಇರ್ಬೋದು, ಆದ್ರೆ ಬೆಣ್ಣೆ ಕರಗದಷ್ಟು ಈಸಿಯಾಗಿ ಅವ್ರು ಕರಗಲ್ಲ. ಆ ಬೆಣ್ಣೆ ಕರಗಿ ಇಲ್ಲಿವರೆಗೂ ಬಂದು ಈ ಮಗುನ ಎತ್ಕೊಂಡು ಮುದ್ದಾಡಿದೆ ಅಂತ ಅಂದ್ರೆ ಇದು ಈ ಕ್ಷಣದ ಸಾರ್ಥಕತೆಯ ಕ್ಷಣ ಅವರ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ಆರಾಧ್ಯ ತಮ್ಮ ಹಾಡನ್ನ ಹಾಡಿದರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಆ ಹಾಡು 3 ಜಡ್ಜಸ್ ಸೀಕ್ರೆಟ್ ಸ್ಕೋರ್ಸ್ ಅನ್ನ ಆರಾಧ್ಯ ರಾವ್ ಅವ್ರಿಗಾಗಿ ಬರೆದು ಆ ಬೌಲಲ್ಲಿ ಹಾಕ್ಬೇಕಾಗಿ ಕೋರಿಕೆ. ಆರಾಧ್ಯ, ನಿನ್ನ ಮೊದಲ ಪ್ರಯತ್ನ ಮುಗ್ದಿದೆ. ಶ್ರೀ ಕೃಷ್ಣ ಪರಮಾತ್ಮನನ್ನ ನೆನೆಸ್ಕೋ. ಗುಡ್ ಲಕ್. ಓಕೆನಾ? ಥ್ಯಾಂಕ್ ಯು.